ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಗುರು. ಸುಮಾರು ಜನ ಅಪ್ಡೇಟ್ಗೋಸ್ಕರ ಬಂದು ವಿಡಿಯೋ ನೋಡ್ತಾ ಇದ್ದೀರಾ, ಚಾನಲ್ನ ಹುಡುಕಿ ಬಂದು ಅಪ್ಡೇಟ್ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ನಿಮ್ಮಲ್ಲೊಂದು ರಿಕ್ವೆಸ್ಟ್ ಗುರು, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನೂ ಮೋಟಿವೇಶನ್ ಬರುತ್ತೆ. ಇನ್ನೂ ಜೆನ್ಯೂನ್ ಆಗಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಜೆನ್ಯೂನ್ ಅಪ್ಡೇಟ್ಸನ್ನು ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಗುರು. ರಕ್ಷಿತಾ ಫ್ಯಾನ್ಸ್ಗೆ ಒಂದು ಖುಷಿ ಪಡುವಂಥ ಎಪಿಸೋಡು. ನೆನ್ನೆ ಸ್ವಲ್ಪ ಡಿಸಪಾಯಿಂಟ್ ಆಗಿರ್ಬೋದು, ಇವತ್ತು ಮಾತ್ರ ಬೆಂಕಿ ಎಪಿಸೋಡು. ಇವತ್ತು ಸಂಡೇ ಎಪಿಸೋಡಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಸೇವಿಂಗ್ ಆರ್ಡರ್ ಅಂದರೆ ಯಾವ ರೀತಿ ಸೇವ್ ಆದರು ಅಂತಂದ್ಬಿಟ್ಟು ಮೊದಲಿಗೆ ಬಂದಾಗ ಇವತ್ತು ಸೂರಜ್ ಸೇವ್ ಆಗ್ತಾರೆ, ಅದಾದಮೇಲೆ ಸ್ಪಂದನ ಸೇವ್ ಆಗ್ತಾರೆ, ರಾಶಿಕಾ ಸೇವ್ ಆಗ್ತಾರೆ, ಕೊನೆಯದಾಗಿ ಧ್ರುವಂತ್ ಸೇವ್ ಆಗ್ತಾರೆ. ಬಾಟಮ್ 2 ಅಂತ ಬಂದಾಗ ಸುಧೀರಣ್ಣ ಮತ್ತು ಚಂದ್ರಪ್ರಭಾ ಇಬ್ಬರು ಇರ್ತಾರೆ. ಬಾಟಮ್ 2ಗೆ ಬಂದಾಗ ಇವತ್ತು ಮರಿದೆ ಸುಧೀರಣ್ಣ ಎಕ್ಸ್ಪ್ರೆಷನ್ ನೋಡಬೇಕು. ನಿಜವಾಗ್ಲೂ ಸಖತ್ತಾಗಿರುತ್ತೆ ಎಕ್ಸ್ಪ್ರೆಷನ್ ಮಾತ್ರ ನೋಡಿ. ಸೈಕ್ ಅಂತ ಹೇಳ್ಬೋದು. ಶಾಕ್ ಗುರು ಸುಧೀರಣ್ಣ ನಿಜವಾಗ್ಲೂ ಬಾಟಮ್ 2 ಅಂದಾಗ. ಬಟ್ ಸುಧೀರಣ್ಣ ಏನು ಮಾಡ್ತಾರೆ, ಅವ್ರ ಹತ್ರ ಇರ್ತಕ್ಕಂಥ ಇಮ್ಯುನಿಟಿ ಪವರ್, ಆ ಚೈನ್ ಏನಿದೆಯೋ ಅದನ್ನು ಬಳಸ್ಕೊಂಡು ಸುಧೀರಣ್ಣ ಸೇವ್ ಆಗ್ತಾರೆ. ಚಂದ್ರಪ್ರಭಾ ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರೆ. ಅದಾದಮೇಲೆ ರಿಷಾ ವಿಚಾರ ಗುರು. ರಿಷಾ ವಿಚಾರದಲ್ಲಿ ಸಖತ್ತಾಗಿ ರುಬ್ಬಿದ್ದಾರೆ ಸುದೀಪ್ ಅಣ್ಣ. ಎಕ್ಸ್ಪೆಕ್ಟ್ ಮಾಡ್ಬೋದು ಚೆನ್ನಾಗಿ ರುಬ್ಬಿದ್ದಾರೆ ಅಂತಂದ್ಬಿಟ್ಟು. ಬಟ್ ಅವ್ರಿಗೆ ರೆಡ್ ಕಾರ್ಡು ಮತ್ತು ಯೆಲ್ಲೋ ಕಾರ್ಡು ಅಂತಂದ್ಬಿಟ್ಟು ಹೇಳ್ತಾ ಇದ್ರು. ಅದರಲ್ಲಿ ಇಡೀ ಮನೆ ಎಲ್ಲರೂ ಸೇರಿಬಿಟ್ಟು ರಿಷಾಗೆ ಯೆಲ್ಲೋ ಕಾರ್ಡ್ ಕೊಡ್ತಾರೆ. ಬಟ್ ಕ್ಯಾಪ್ಟನ್ ಆದ ಮಾಳು ಒಬ್ಬ ಮಾತ್ರ ಡೈರೆಕ್ಟ್ ರೆಡ್ ಕಾರ್ಡ್ ಕೊಟ್ಬಿಟ್ಟು ಇವರು ಆಚೆ ಹೋಗ್ಬೇಕು ಅಂತ ಹೇಳ್ತಾರೆ. ಯೆಲ್ಲೋ ಕಾರ್ಡ್ ಕೊಟ್ಟು ಮಿಕ್ದವರು ಇನ್ನೊಂದು ಅವಕಾಶ ಕೊಡಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಫೈನಲಿ ಸುದೀಪ್ ಅಣ್ಣ ಬಂದು 24 hours ಜೈಲು, ಅದ್ರ ಜೊತೆಗೆ ಮುಂದಿನ ವಾರಕ್ಕೆ ಡೈರೆಕ್ಟ್ ನಾಮಿನೇಷನ್ ಅಂತೇಳ್ಬಿಟ್ಟು ರಿಷಾ ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಾರೆ. ರಿಷಾ ಅವರು ಎಲಿಮಿನೇಟ್ ಆಗಿ ಮನೆಯಿಂದ ಆಚೆ ಬಂದಿಲ್ಲ. ಅದ್ರ ಜೊತೆಗೆ ಗಿಲ್ಲಿಗೂ ಕೂಡ ಕ್ಲಾಸ್ ಇದೆ ಗುರು. ಕ್ಲಾಸು ಅಂದರೆ ಭಯಂಕರ ಕ್ಲಾಸ್ ಏನಿಲ್ಲ, ಒಂದು ರೇಂಜ್ಗೆ ಕ್ಲಾಸ್ ಇದೆ, ಮೀಡಿಯಮ್ ಆಗಿ ಇದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಹೆಣ್ಣು ಮಕ್ಕಳ ಬ್ಯಾಗ್ಗೆ ಕೈ ಹಾಕಬಾರ್ದು, ಬಟ್ಟೆ ಎಲ್ಲ ಮುಟ್ಟಿದ್ದಕ್ಕೋಸ್ಕರ ಅದರಲ್ಲಿ ಗಿಲ್ಲಿದು ಮಿಸ್ಟೇಕ್ ಇದೆ ಅಂತಂದ್ಬಿಟ್ಟು ಸುದೀಪ್ ಅಣ್ಣ ಕ್ಲಾಸ್ ತಗೊತಾರೆ. ಅದಾದಮೇಲೆ ನೆಕ್ಸ್ಟು ರಕ್ಷಿತಾ ಗುರು. ರಕ್ಷಿತಾಗೆ ಏನಕ್ಕೆ ಒಂದು ಒಳ್ಳೆ ಎಪಿಸೋಡ್ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಆಚೆ ಕಡೆ ಗಾರ್ಡನ್ ಏರಿಯಾದಲ್ಲಿ ಒಂದು ಡ್ರಾಯಿಂಗಲ್ಲಿ ಹುಲಿ ಬರೆದಿದ್ದಾರಲ್ವಾ, ಅದರಲ್ಲಿ ಕೆಲವೊಂದು ಪದಗಳನ್ನು ಬರೆದಿದ್ದಾರೆ. ಜಂಬ, ಕೋಪ, ಅಸೂಯೆ, ನಕಲಿ, ಎಕ್ಸೆಟ್ರಾ ಈ ಥರ ಪದಗಳನ್ನು ಬರೆದಿದ್ದಾರೆ. ಇವತ್ತು ಒಂದು ಟಾಸ್ಕ್ ಕೊಡ್ತಾರೆ. ಆ ಟಾಸ್ಕಲ್ಲಿ ಅದರಲ್ಲಿರ್ತಕ್ಕಂಥ ಒಂದು ಪದ ಯಾರಿಗೆ ಸೂಟಬಲ್ ಅನಿಸುತ್ತೋ ಅದಕ್ಕೆ ಅವ್ರು ಹೋಗಿ ಆ ಟ್ಯಾಗನ್ನು ಅವ್ರಿಗೆ ಕೊಡಬೇಕಾಗುತ್ತೆ. ಇದರಲ್ಲಿ ರಕ್ಷಿತಾ ವರ್ಸಸ್ ಧ್ರುವಂತ್ ಆಗುತ್ತೆ. ರಕ್ಷಿತಾ ಅವರು ತಗೊಂಡೋಗಿ ನಕಲಿನ ತಗೊಂಡೋಗಿ ಧ್ರುವಂತ್ಗೆ ಕೊಡಕ್ಕೆ ಹೋಗ್ತಾರೆ. ಬಟ್ ಧ್ರುವಂತು ಅದನ್ನು ರಕ್ಷಿತಾ ಕೈಯಿಂದ ಕಿತ್ಕೊಂಡಿದ್ದ ತಕ್ಷಣ ಸುದೀಪ್ ಅಣ್ಣ ಕೇಳ್ತಾರೆ, ನಿನ್ನ ಸಮಸ್ಯೆ ಏನಯ್ಯ, ನಿನ್ನ ಪ್ರಾಬ್ಲಮ್ ಏನಪ್ಪ, ಯಾಕೆ ಈ ಥರ ಆಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ಅವ್ರಿಗೆ ಕೇಳ್ತಾರೆ. ಅದಕ್ಕೆ ಅವರು ಇಲ್ಲ ಸರ್, ನಮಗೆ ಹೇರ್ ಸ್ಟೈಲ್ ಹಾಳಾಗುತ್ತೆ, ಕೂದಲು ಹಾಳಾಗುತ್ತೆ, ಅದು ಇದು ಅಂತ ಸೋ ರೀಸನ್ ಕೊಡ್ತಾರೆ. ಮತ್ತೆ ಅಗೇನ್ ರಕ್ಷಿತಾಗೆ ವಾಪಸ್ ಕೊಡಿಸ್ಬಿಟ್ಟು ಮತ್ತೆ ಹಾಕಿ ಅಂತ ಹೇಳ್ತಾರೆ. ಅಗೇನ್ ಮತ್ತೆ ಹಾಕ್ತಾರೆ. ಹಾಕ್ಬಿಟ್ಟು ನಕಲಿ ಯಾಕೆ ಅಂತಂದ್ಬಿಟ್ಟು ರೀಸನ್ ಕೊಡ್ತಾರೆ ಗುರು. ಮಾತಾಡ್ತಾರೆ ರಕ್ಷಿತಾ ಅವರು. ಅದಕ್ಕೋಸ್ಕರ ವೆಯ್ಟ್ ಮಾಡ್ಬೇಕು ಗುರು. ಇವತ್ತು ಎಪಿಸೋಡು ನಿಜವಾಗ್ಲೂ ಬೆಂಕಿ ಎಪಿಸೋಡ್ ಗುರು. ಸಕ್ಕತ್ತಾಗಿ ಮಾತಾಡ್ತಾರೆ, ಸಕ್ಕತ್ತಾಗಿ ರೀಸನ್ಸನ್ನು ಕೊಡ್ತಾರೆ. ಧ್ರುವಂತು ಬೇಡ ಗುರು, ಸಕ್ಕತ್ತಾಗಿದೆ ನಿಜವಾಗ್ಲೂ. ರಕ್ಷಿತಾ ಫ್ಯಾನ್ಸ್ಗೆ ಮಾತ್ರ ನೆನ್ನೆ ಸ್ವಲ್ಪ ಡಿಸಪಾಯಿಂಟ್ ಆದರೂ ಕೂಡ ಇವತ್ತು ಮಾತ್ರ ಒಳ್ಳೆ ಎಪಿಸೋಡ್ ಗುರು. ಸಖತ್ ಖುಷಿ ಪಡೋ ಎಪಿಸೋಡಲ್ಲಿ ಫೈರ್ ಇದೆ. ಸಂಡೇ ಎಪಿಸೋಡ್ ಒಂದೇ ಥರ ಇದ್ರೂ ಕೂಡ ಫೈರ್ ಇದೆ. ಚೆನ್ನಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು. ನೆನ್ನೆಗಿಂತ ಇವತ್ತು ಎಪಿಸೋಡ್ ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.